ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೆಸ್ಟ್ ಹೇರ್ ಸಿರಮ್ ಅಥವಾ ಹೇರ್ ಸ್ಪ್ರೇನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಹೇರ್ ಸ್ಪ್ರೇ ಅಥವಾ ಹೇರ್ ಸಿರಮ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ 3 ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಅಷ್ಟು ಬೆನಿಫಿಟ್ ಕೊಡುವಂತ ಒಂದು ಬೆಸ್ಟ್ ಹೇರ್ ಸಿರಮ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಇದು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂಥ ಸಿರಮ್ ಆಗಿದೆ, ಓಕೆನಾ. ಆ್ಯಂಡ್ ತುಂಬ ನ್ಯಾಚುರಲ್ ಆಗಿರೋಂಥ ಸಿರಮ್ ಆಗಿರುತ್ತೆ. ಸೊ ನೀವು ತುಂಬ ಜನ ಕೇಳ್ತಾ ಇದ್ರಿ, ಮ್ಯಾಮ್ ನಮಗೆ ಒಂದು ನ್ಯಾಚುರಲ್ ಆಪ್ಷನ್ಸ್ ಇರೋಂಥ ಒಂದು ಸಿರಮ್ ತೋರಿಸಿ ಅಥವಾ ಹೇರ್ ಸ್ಪ್ರೇ ತೋರಿಸಿ ಅಂತ ಕೇಳ್ತಾ ಇದ್ರಿ. ಮತ್ತೆ ತುಂಬ ಕಡಿಮೆ ಪ್ರೈಸಲ್ಲಿ ಸಿಗಬೇಕು ಆ್ಯಂಡ್ ಎಲ್ರಿಗೂ ಕೂಡ ಸೂಟ್ ಆಗೋ ರೀತಿಲಿ ಕವರ್ ಮಾಡಿ ಅಂತ ಕೇಳ್ತಾ ಇದ್ರಿ. ಸೊ ನಾನಿವತ್ತು ಸ್ವಲ್ಪ ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ಕೂಡ ಈ ಒಂದು ಸ್ಪ್ರೇನ ನೀವು ಯೂಸ್ ಮಾಡ್ಬೋದು. ಸೊ ತುಂಬಾ ನಿಮಗೆ ಬೆನಿಫಿಟ್ ಸಿಗುತ್ತೆ. ಸೊ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಹೇಗೆ ಯೂಸ್ ಮಾಡಬೇಕು, ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಎಲ್ಲದು ಮುಂದೆ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೇನೆ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬಿಡಿ, ಫುಲ್ ವಿಡಿಯೋನ ವಾಚ್ ಮಾಡಿ. ಸೊ ನಾನಿವತ್ತು ತೋರಿಸೋಂಥ ಈ ಒಂದು ಹೇರ್ ಸ್ಪ್ರೇ ಅಥವಾ ಹೇರ್ ಸಿರಮ್ ಇದೆಯಲ್ಲ, ಸೊ ಇದು ಹೋಮಿಯೋಪತಿ ಸಿರಮ್ ಆಗಿರುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆ್ಯಂಡ್ ಡಾಕ್ಟರ್ಗಳು ಪ್ರಿಸ್ಕ್ರೈಬ್ ಮಾಡುವಂಥ ಬೆಸ್ಟ್ ಹೇರ್ ಸ್ಪ್ರೇ ಅಂತಲೇ ಹೇಳ್ಬೋದು. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಸೊ ಎಲ್ಲದೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೇನೆ ಇವತ್ತಿನ ವಿಡಿಯೋದಲ್ಲಿ. ಸೊ ಹಾಗಾಗಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡಬೇಡಿ. ಆ್ಯಂಡ್ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಲ್ಲ, ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಚಾನಲ್ನಲ್ಲಿ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂಥ ಒಂದು ಹೋಮಿಯೋಪತಿ ಸಿರಮ್ ಯಾವುದು ಹೇರ್ ಸಿರಮ್ ಅಂತ ಹೇಳಿದ್ರೆ ಡಾಕ್ಟರ್ ಬಕ್ಷೀಸ್ ಬ್ಯಾಕ್ಸನ್ಸ್ ಹೋಮಿಯೋಪತಿ ಹೇರ್ ರಿವರ್ ರೋಸ್ಮರಿ ವಾಟರ್ ಸ್ಪ್ರೇ ಅಂತ ಹೇಳಿ ಸೊ ನೋಡ್ತಿದ್ದೀರಲ್ಲ ಪ್ಯಾಕೇಜಿಂಗ್. ಸೊ ಈ ಒಂದು ಹೇರ್ ಸ್ಪ್ರೇ ಆಗಿರುತ್ತೆ, ಓಕೆನಾ. ಸೊ ಇದು ಒಂದು ಹೋಮಿಯೋಪತಿ ಸಿರಮ್ ಆಗಿರುತ್ತೆ ಅಂಡ್ ಇದೊಂದು ತುಂಬಾ ನ್ಯಾಚುರಲ್ ಫಾರ್ಮುಲಾ ಅಂತಾನೆ ಹೇಳ್ಬೋದು. ಅಂಡ್ ಈ ಹೇರ್ ಸ್ಪ್ರೇ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ. ಸೊ ನೀವು ಯೂಸ್ ಮಾಡಿದಾಗ ನಿಮ್ಗೆ ಹೇರ್ ಅಲ್ಲಿ 3 ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕ್ಲಿಯರ್ ಆಗುತ್ತೆ ಅಂತ ಹೇಳಿ, ಸೊ ಕಡಿಮೆ ಆಗುತ್ತೆ ಅಂತ. ಸೊ ಹಾಗಾದ್ರೆ ಯಾವೆಲ್ಲ 3 ಪ್ರಾಬ್ಲಮ್ಸ್ಗಳು ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಸೊ ಫಸ್ಟ್ ಒನ್ ಬಂದು ಹೇರ್ ಫಾಲ್ ಅಂಡ್ ಸೆಕೆಂಡ್ ಒನ್ ಬಂದು ಥಿನ್ನಿಂಗ್ ಅಂಡ್ ಥರ್ಡ್ ಒನ್ ಬಂದು ಡ್ಯಾಂಡ್ರಫ್. ಸೊ ನಿಮ್ಮ ಹೇರ್ ತುಂಬಾ ಫಾಲ್ ಆಗ್ತಿತ್ತು ಅಂತ ಹೇಳಿದ್ರೆ ಅದು ಕಡಿಮೆ ಆಗುತ್ತೆ. ನಿಮ್ಮ ಹೇರ್ ವಾಲ್ಯೂಮ್ ತುಂಬಾ ತಿನ್ ಆಗಿತ್ತು, ಸೊ ತುಂಬಾ ಉದ್ದವಾಗಿದ್ರು ಕೂಡ ತುಂಬಾ ತಿನ್ ಆಗಿತ್ತು, ವಾಲ್ಯೂಮೇ ಇಲ್ಲ ಅಂತ ಹೇಳಿದ್ರೆ ಸೊ ಆ ಪ್ರಾಬ್ಲಮ್ಸ್ಗಳು ಕೂಡ ಕ್ಲಿಯರ್ ಆಗುತ್ತೆ. ಅಂಡ್ ಲಾಸ್ಟ್ ಬಂದು ಡ್ಯಾಂಡ್ರಫ್. ಸೊ ತುಂಬಾ ಸ್ಕ್ಯಾಲ್ಫ್ ಅಲ್ಲಿ ಏನಾದ್ರು ಡ್ರೈನೆಸ್ ಆಗಿ ಡ್ಯಾಂಡ್ರಫ್ ಏನಾದ್ರು ತುಂಬಾ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಡ್ಯಾಂಡ್ರಫ್ ಕೂಡ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಕ್ಲಿಯರ್ ಆಗಿ ನಿಮ್ಮ ಸ್ಕ್ಯಾಲ್ಪ್ ಹೆಲ್ತ್ ನ ತುಂಬಾನೇ ಓವರ್ ಆಲ್ ನಿಮ್ಮ ಸ್ಕ್ಯಾಲ್ಪ್ ಹೆಲ್ತ್ ತುಂಬಾ ಚೆನ್ನಾಗಿ ಹೆಲ್ದಿಯಾಗಿ ಆಗುತ್ತೆ. ಹೆಲ್ದಿ ಆಗಾಯ್ತು ಅಂತ ಹೇಳಿದ್ರೆ ಸೊ ಬ್ಲಡ್ ಸರ್ಕ್ಯುಲೇಷನ್ ನೀಟಾಗಿ ಮೇಂಟೈನ್ ಆಯ್ತು ಅಂತ ಹೇಳಿದ್ರೆ ಹೇರ್ ಫಾಲ್ ಎಲ್ಲದೂ ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಹೇರ್ ರೂಟ್ಸ್ ಏನಿರೋದಲ್ಲ ಅದು ತುಂಬಾ ಸ್ಟ್ರೆಂಥನ್ ಮಾಡುತ್ತೆ ಈ ಒಂದು ಹೇರ್ ಸ್ಪ್ರೇ ಅಂತಾನೆ ಹೇಳ್ಬೋದು. ಅಂಡ್ ಹೇರ್ ಫಾಲ್ ಆಗಿರುವಂತ ಜಾಗದಲ್ಲಿ ಹೊಸ ಹೇರ್ಗಳು ರೀಗ್ರೋತ್ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ, ಪ್ರಮೋಟ್ ಮಾಡುತ್ತೆ. ಮತ್ತೆ ನಾನು ಆಗಲೇ ಹೇಳಿದಾಗೆ ನಿಮ್ಮ ಸ್ಕ್ಯಾಲ್ಪ್ ಹೆಲ್ತ್ ನ ಇದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ತುಂಬಾ ಡ್ರೈನೆಸ್ ಏನಾದ್ರು ಇತ್ತು ಮತ್ತೆ ಡ್ಯಾಂಡ್ರಫ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಫುಲ್ ಕ್ಲಿಯರ್ ಆಗುತ್ತೆ. ನಿಮ್ಮ ಹೇರ್ ವಾಲ್ಯೂಮ್ ತುಂಬಾ ಚೆನ್ನಾಗಿ ಇನ್ಕ್ರೀಸ್ ಮಾಡುತ್ತೆ. ನಿಮ್ಮ ಹೇರ್ ತುಂಬಾನೇ ಶೈನ್ ಆಗಿ ಕಾಣಿಸುತ್ತೆ ನೋಡ್ಲಿಕ್ಕೆ ಅಂಡ್ ಅದು ತುಂಬಾ ವೈಬ್ರೆಂಟ್ ಆಗಿ ಕಾಣಿಸುತ್ತೆ, ಹೆಲ್ದಿಯಾಗಿ ನಿಮ್ಮ ಹೇರ್ ಕಾಣುತ್ತೆ ಅಂತಾನೆ ಹೇಳ್ಬೋದು. ಸೊ ಹೀಗೆ ಈ ಒಂದು ಹೇರ್ ಸ್ಪ್ರೇ ಯೂಸ್ ಮಾಡೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಈ ಒಂದು ಹೇರ್ ಸ್ಪ್ರೇಲಿ ಅಂತ ಹೇಳಿದ್ರೆ ಇದರಲ್ಲಿ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳು ಇರ್ಬೇಕಲ್ವಾ. ಸೊ ಇದರಲ್ಲಿ ನಿಮ್ಗೆ 5 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳು ಈ ಒಂದು ಹೇರ್ ಸ್ಪ್ರೇಲಿ ಸಿಗುತ್ತೆ. ಸೊ ಯಾವ್ದೆಲ್ಲ ಇದೆ ಅಂತ ಹೇಳಿದ್ರೆ ಸೊ ಫಸ್ಟ್ ಒನ್ ಬಂದು ರೋಸ್ಮರಿ ಎಕ್ಸ್ಟ್ರಾಕ್ಟ್ ಇದೆ ಅಂಡ್ ಸೆಕೆಂಡ್ ಒನ್ ಬಂದು ಅರ್ನಿಕಾ ಮೊಂತನಾ ಇದೆ ಅಂಡ್ ಥರ್ಡ್ ಒನ್ ಜೋಬರಂಡಿ ಇದೆ ಅಂಡ್ ಫೋರ್ತ್ ಒನ್ ಸಿಂಕೋನೋ ಅಫಿಷಿನಲಿಸ್ ಇದೆ ಅಂಡ್ ಲಾಸ್ಟ್ ಫಿಫ್ತ್ ಒನ್ ಬಂದು ಕ್ಯಾಂಥರಿಸ್ ಇದೆ. ಸೊ ಹೀಗೆ ಈ 5 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಅಂದ್ರೆ ನಿಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮೇಂಟೈನ್ ಆಗುತ್ತೆ, ನಿಮ್ಮ ಹೇರ್ ತುಂಬಾನೇ ನರಿಶ್ಮೆಂಟ್ ಆಗಿ ತುಂಬಾನೇ ಮಾಯ್ಶ್ಚರ್ಡ್ ಆಗಿ ಕಾಣಿಸುತ್ತೆ, ಹೇರ್ ಗ್ರೋತ್ ಬೇಗ ಆಗುತ್ತೆ ಅಂಡ್ ಆಂಟಿ ಇನ್ಫ್ಲಮೇಟರಿ ಆಂಟಿ ಪ್ರಾಪರ್ಟೀಸ್ ಆಕ್ಟಿವ್ ಏನೋ ಇಂಗ್ರೀಡಿಯೆಂಟ್ಸ್ ಗಳೆಲ್ಲ ಇರೋದ್ರಿಂದ ಇರಿಟೇಷನ್ ಏನಾದ್ರು ಸ್ಕ್ಯಾಲ್ಪ್ ಅಲ್ಲಿ ಏನಾದ್ರು ಇತ್ತು ಡ್ಯಾಂಡ್ರಫ್ ಇತ್ತು ಅಂತ ಹೇಳಿದ್ರೆ ಅದು ರೆಡ್ಯೂಸ್ ಆಗುತ್ತೆ. ಮತ್ತೆ ಹೇರ್ ಗ್ರೋತ್ ನ ಇದು ಸ್ಟಿಮ್ಯುಲೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಪ್ರೀಮೆಚೂರ್ ಗ್ರೇಯಿಂಗ್ ಹೇರ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ. ಮತ್ತೆ ಹೇರ್ ರೂಟ್ಸ್ ತುಂಬಾನೇ ಸ್ಟ್ರೆಂಥನ್ ಆಗುತ್ತೆ. ಸ್ಕ್ಯಾಲ್ಪ್ ಅಲ್ಲಿ ಏನಾದ್ರು ತುಂಬಾನೇ ಇರಿಟೇಷನ್, ಇಚ್ಚಿಂಗ್, ರೆಡ್ನೆಸ್, ತೋಸೆ ಈ ರೀತಿ ಎಲ್ಲ ಸ್ವಲ್ಪ ಏನಾದ್ರು ಡ್ರೈನೆಸ್ ಏನಾದ್ರು ಅನಿಸ್ತಿತ್ತು ಅಂತ ಹೇಳಿದ್ರೆ ಸೊ ಅದು ಕೂಡ ಕ್ಲಿಯರ್ ಆಗುತ್ತೆ. ಸ್ಕ್ಯಾಲ್ಪ್ ಹೆಲ್ತ್ ತುಂಬಾ ಚೆನ್ನಾಗುತ್ತೆ ಅಂತಾನೆ ಹೇಳ್ಬೋದು. ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಸೊ ಹೀಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಇರೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ. ಸೊ ಇವಾಗ ಇದೆಲ್ಲ ಬೆನಿಫಿಟ್ಸ್ ಎಲ್ಲ ಗೊತ್ತಾಯ್ತು ಅಂಡ್ ಇವಾಗ ಈ ಒಂದು ಹೇರ್ ಸ್ಪ್ರೇ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ನಿಮ್ಗೆ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ಹೇರ್ ಸ್ಪ್ರೇ ನೀವು ಡೈಲಿ 2 ಟೈಮ್ಸ್ ಯೂಸ್ ಮಾಡಬೇಕಾಗತ್ತೆ, ಮಾರ್ನಿಂಗ್ ಮತ್ತೆ ನೈಟು. ಸೊ ಯೂಸ್ ಮಾಡೋದಕ್ಕಿಂತ ಮುಂಚೆ ನೀವು ಸ್ಕ್ಯಾಲ್ಫಿಗೆ ಮಾತ್ರ ಅಪ್ಲೈ ಮಾಡಬೇಕು, ಓಕೆನಾ. ಜಸ್ಟ್ ನಿಮ್ಮ ಹೇರ್ಗೆಲ್ಲ ಅಪ್ಲೈ ಮಾಡೋದಲ್ಲ, ಸ್ಕ್ಯಾಲ್ಫಿಗೆ ನೀವು ಸ್ಪ್ರೇ ಮಾಡಿಕೊಂಡು ನಿಮ್ಮ ಫಿಂಗರ್ ಟಿಪ್ಸ್ ಅಲ್ಲಿ ನೀಟಾಗಿ ಅದನ್ನ ಮಸಾಜ್ ಮಾಡಿ 1-2 ಮಿನಿಟ್ಸ್ ಅಥವಾ 3 ಮಿನಿಟ್ಸ್ ವರೆಗೂ ಕೂಡ ಮಸಾಜ್ ಮಾಡಿ ಅದೆಲ್ಲ ಹೇರ್ಗೆಲ್ಲದು ಕೂಡ ನೀವು ಮಸಾಜ್
ಮಸಾಜ್ ಮಾಡೋದ್ರಲ್ಲೇ ಫುಲ್ ಅಂಟ್ಕೊಳ್ಳುತ್ತೆ. ಸೊ ಯಾವುದೇ ರೀತಿ ನಿಮಗೆ ಜಿಡ್ಡು ಥರ ಅಥವಾ ಎಣ್ಣೆ ಥರ ಅಂತ ಫೀಲ್ ಕೊಡೋದಿಲ್ಲ. ತುಂಬ ಲೈಟ್ ವೆಯ್ಟ್ ಆಗಿರೋದ್ರಿಂದ ಬೇಗನೆ ಅಬ್ಸರ್ವ್ ಆಗುತ್ತೆ. ನಿಮ್ಮ ಹೇರ್ ತುಂಬಾ ಸಾಫ್ಟ್ ಆಗುತ್ತೆ, ತುಂಬಾ ಮಾಯ್ಶ್ಚರ್ಡ್ ಆಗಿ ಕನ್ವರ್ಟ್ ಆಗುತ್ತೆ, ತುಂಬಾ ಶೈನ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ ಇಫ್ ಇನ್ ಕೇಸ್ ಏನಾದ್ರು ಆಫೀಸ್ಗೆ ಏನಾದ್ರು ಹೋಗ್ತೀರಾ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಹೋಗ್ಬೋದು. ಸೊ ನಿಮ್ಮ ಹೇರ್ಗೆ ಏನು ನೀವು ಅಪ್ಲೈನೇ ಮಾಡಿಲ್ಲ ಅನ್ನೋಷ್ಟು ನಿಮಗೆ ಟೆಕ್ಸ್ಚರ್ ಸಿಗುತ್ತೆ, ಬಟ್ ನಿಮ್ಮ ಹೇರ್ ತುಂಬಾ ಸಾಫ್ಟ್ ಆಗಿ ಫೀಲ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ. ಆ್ಯಂಡ್ ನೈಟ್ ನೀವು ಬಿಫೋರ್ ಬೆಡ್ ನೀವು ಇದೇ ಸ್ಟೆಪ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಸೊ ನೀವು ಹೇರ್ ಶಾಂಪುಗಳನ್ನ ಈಗ ಹೇರ್ ವಾಶ್ ಮಾಡ್ಕೊತೀರಾ ಅಂತ ಹೇಳಿದ್ರೆ, ಸೊ ನೀವು ಒಂದಿನ ಬಿಟ್ಟು ಒಂದಿನ ಹೇರ್ ಶಾಂಪೂನ ಯೂಸ್ ಮಾಡಿ. ಓಕೆನಾ. ಸೊ ಡರ್ಮಟಾಲಜಿ ಟೆಸ್ಟೆಡ್ ಇರೋಂಥ ಶಾಂಪುಗಳನ್ನ ಯೂಸ್ ಮಾಡಿದ್ರೆ ಬೆಸ್ಟು. ಅದರಲ್ಲಿ ಕೆಮಿಕಲ್ಸ್ ಎಲ್ಲದು ಕೂಡ ಫ್ರೀ ಇರುತ್ತೆ. ನೀವು ತುಂಬ ಹಾರ್ಶ್ ಕೆಮಿಕಲ್ಸ್ ಇರೋಂಥ ಶಾಂಪುಗಳನ್ನ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮಗೆ ರಿಸಲ್ಟ್ ಏನು ಕೂಡ ಸಿಗೋದಿಲ್ಲ, ತುಂಬ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಡರ್ಮಟಾಲಜಿ ಟೆಸ್ಟೆಡ್ ಇರೋಂಥದ್ದು ಕೆಮಿಕಲ್ಸ್ ಫ್ರೀ ಇರೋಂಥದ್ದನ್ನ ನೀವು ಯೂಸ್ ಮಾಡಿ. ಆಲ್ರೆಡಿ ಚಾನಲ್ನಲ್ಲಿ ನಾನು ಶಾಂಪುಗಳನ್ನು ಕೂಡ ತೋರಿಸ್ತಿದ್ದೀನಿ. ಆ ವಿಡಿಯೋ ಬೇಕಿದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಒಮ್ಮೆ ಚೆಕ್ ಮಾಡಿ ನೋಡಿ. ಆ್ಯಂಡ್ ಈ ಒಂದು ಹೇರ್ ಸ್ಪ್ರೇನ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಅಂದರೆ ಎಬೋವ್ 5 ಇಯರ್ಸ್ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಕೂಡ ಯೂಸ್ ಮಾಡ್ಬೋದು. ನೀವು ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇದ್ದೀರಾ ಅಥವಾ ಪ್ರೆಗ್ನೆಂಟ್ ಲೇಡೀಸ್ ಏನಾದ್ರು ಇದ್ದೀರಾ, ಸೊ ಯಾವುದೇ ಜೆಂಡರ್ ಆದರೂ ಕೂಡ ಯೂಸ್ ಮಾಡ್ಬೋದು. ಬಟ್ ಎಬೋವ್ 5 ಇಯರ್ಸ್ ಇರಬೇಕು ಮಕ್ಕಳಿಗೆ ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ. ಓಕೆನಾ. ಸೊ ಬೇಗನೆ ರಿಸಲ್ಟ್ ಸಿಗುತ್ತೆ. ಇದು ಹೋಮಿಯೋಪತಿ ಒಂದು ಪ್ರಾಡಕ್ಟ್ ಆಗಿರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ತುಂಬಾ ನ್ಯಾಚುರಲ್ ಆಗಿರೋಂಥ ಫಾರ್ಮುಲಾ ಆಗಿದೆ. ಆ್ಯಂಡ್ ಇದರಲ್ಲಿ ತುಂಬಾ ಆಕ್ಟಿವ್ ಆಗಿ ರೋಸ್ಮರಿ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ನಿಮಗೆ ಬೇಗನೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಎಷ್ಟು ಬೇಗ ರಿಸಲ್ಟ್ ಸಿಗುತ್ತೆ, ನಮಗೆ ಹೇರ್ ಫಾಲ್ ತುಂಬ ಆಗ್ತಿದೆಯಲ್ಲ ಅಂತ ಹೇಳಿದ್ರೆ, ನೀವು ಕಂಟಿನ್ಯೂಸ್ ಆಗಿ ದಿನದಲ್ಲಿ 2 ಟೈಮ್ಸ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ 1 ಮಂತಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ. ಓಕೆನಾ. ಅಂದರೆ ನೀವು ಚೇಂಜಸ್ ನೋಡ್ಬೋದು. ಸೊ ಹೇರ್ ಫಾಲಿಗೆ ತುಂಬ ಆಗ್ತಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಇದನ್ನ ನೀವು ಲೈಫ್ ಲಾಂಗ್ವರೆಗೂ ಕೂಡ ನೀವು ಯೂಸ್ ಮಾಡ್ಬೋದು, ಯಾವುದೇ ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಆ್ಯಂಡ್ ಫೈನಲ್ ಆಗಿ ಈ ಒಂದು ಏನು ಹೇರ್ ಸ್ಪ್ರೇ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿ, ಸೊ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿ. 100 ml 400 ರೂಪೀಸಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಜಸ್ಟ್ ನೀವು ಸ್ಪ್ರೇ ಮಾಡೋದಷ್ಟೇ. ಸೊ ನೀವೇ ಆರಾಮಾಗಿ ಓನ್ ಆಗಿನೇ ಸ್ಪ್ರೇ ಮಾಡ್ಕೋಬಹುದು. ಸೊ ಇನ್ನೊಬ್ರು ಹೆಲ್ಪ್ ಹ್ಯಾಂಡ್ ಬೇಕು ಅನ್ನೋದು ಏನು ನೆಸೆಸಿಟಿನೇ ಇರೋದಿಲ್ಲ. ನೀವೇ ಓನ್ ಆಗಿ ನೀವು ಸ್ಪ್ರೇ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಓಕೆನಾ. ಸೊ ಎಬೋವ್ 5 ಇಯರ್ಸ್ ಇಂದ ದೊಡ್ಡೋರ್ವರೆಗೂ ಕೂಡ ಯೂಸ್ ಮಾಡ್ಬೋದು. ಏನು ಸೊ ನಿಮಗೆ ಪ್ರಾಬ್ಲಮ್ಸ್ ಆಗೋದಿಲ್ಲ. ಆ್ಯಂಡ್ ಈ ಒಂದು ಹೇರ್ ಸ್ಪ್ರೇ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಆನ್ಲೈನ್ ಸ್ಟೋರ್ಸ್ ಅಲ್ಲಿ ನಿಮಗೆ ಸಿಗುತ್ತೆ. ಸೊ ಒರಿಜಿನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೇನೆ. ಆ ಮೂಲಕ ಹೋಗಿ ನೀವು ಆರ್ಡರ್ ಮಾಡ್ಕೋಬಹುದು ಫ್ರೆಂಡ್ಸ್. ಓಕೆನಾ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂಡ್ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ಇದೇ ರೀತಿ ಒಂದು ಹೊಸದಾಗಿರುವಂತ ವಿಡಿಯೋ ಜೊತೆಗೆ ಬರ್ತೇನೆ. ಸೊ ಅಲ್ಲಿವರೆಗೂ ವೇಟ್ ಮಾಡ್ತೀರಿ. ಅಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.